ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಮ್ಯಾ. ತುಂಬ ದಿನ ಆಯಿತು ವಿಡಿಯೋ ಹಾಕಿ. ಏನಾದರೂ ಇರುತ್ತಲ್ಲ ಪ್ರಾಬ್ಲಮ್ಮು ಫ್ಯಾಮಿಲೀಲಿ, ಹಂಗಾಗಿ ವಿಡಿಯೋ ಹಾಕೋಕ್ಕಾಗ್ತಾ ಇಲ್ಲ. ಇರಲಿ, ಓಕೆ. ಇವತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ, ಬದನೆಕಾಯಿ ಎಣ್ಗಾಯಿನ. ಹೆಂಗೆ ಮಾಡೋದಪ್ಪ ಅಂತ ಅಂದರೆ, ಒಂದು ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕಿ, ಅದಕ್ಕೆ ಒಂದು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು 6ರಿಂದ 7 ಒಣಮೆಣ್ಸಿನ್ಕಾಯಿ, ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿಕೊಂಡು ಇದಿಷ್ಟನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕೆಂಪುಗಾಗೋ ಥರ ಹುರಿಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಇದೇ ಮಸಾಲ ಹಾಕಿ ಮಾಡೋದು ನಾನು. ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಅದೆಲ್ಲ ಕೆಂಪುಗೆ ಹುರಿದಾದ್ಮೇಲೆ ಇದಕ್ಕೇ ಒಂದು ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು, ನಮಗೆ ಬೇಕು ಅಂತ ಅಂದರೆ ಆಲ್ ಸ್ಪೈಸ್ ಐಟಮ್ಸು, ಅಂದರೆ ನಾನು ಜಾಸ್ತಿ ಏನೂ ಹಾಕಲ್ಲ. ಚಕ್ಕೆ ಮತ್ತು 1-2 ಲವಂಗ ಇದಿಷ್ಟು ಹಾಕ್ತೀನಿ. ನೀವು ಬೇಕು ಅಂತ ಅಂದರೆ ಹಾಕ್ಬೋದು. ಮತ್ತು ಮೆಣಸು ಹಾಕಿದ್ದೀನಿ, ಜೀರಿಗೆ, ಮೆಣಸು ಇದಿಷ್ಟು ಹಾಕಿದ್ದೀನಿ. ನಾನು ಹಾಕ್ತೀನಿ ರೆಗ್ಯುಲರಾಗಿ ಚಕ್ಕೆ ಮತ್ತು ಲವಂಗನ. ನಿಮ್ಗೆ ಬೇಕು ಅಂತ ಅಂದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಮತ್ತು ಸ್ವಲ್ಪ ಕರಿಬೇವು, ಒಂದು ಟೊಮೊಟೊ ಮತ್ತು ಸ್ವಲ್ಪ ಕಾಯಿ ಇದಿಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನಾವು. ತುಂಬ ತರ್ತರಿಯಾಗಿ ಮಾಡೋಕ್ಕೆ ಹೋಗಬಾರ್ದು, ತುಂಬಾ ನುಣ್ಣಗೆ ರುಬ್ಕೋಬೇಕು. ಯಾಕೆಂತ ಅಂದರೆ ಮಸಾಲ ಚೆನ್ನಾಗಿ ರುಬ್ಬಿದಷ್ಟು ಚೆನ್ನಾಗಿ ಬರುತ್ತೆ ಇದು ಬದನೆಕಾಯಿ ಎಣ್ಗಾಯಿ. ಹಂಗಾಗಿ ನಾನಿಲ್ಲಿ ಬದನೆಕಾಯಿ ಎಣ್ಗಾಯಿಗೇನೆ ಅಂತ ಅಂದ್ಬಿಟ್ಟು ಗುಂಡು ಬದನೆಕಾಯಿ ತಗೊಂಡಿದ್ದೀನಿ. ಉದ್ದದ ಬದನೆಕಾಯಿಲೂ ಮಾಡ್ಬೋದು, ಬಟ್ ಬದನೆಕಾಯಿ ಎಣ್ಗಾಯಿಗೆ ಈ ಗುಂಡು ಬದನೆಕಾಯಿ ಫೇಮಸ್ ಅಲ್ವಾ, ಹಂಗಾಗಿ ನಾನು ಗುಂಡು ಬದನೆಕಾಯಿ ತಗೊಂಡಿದ್ದೀನಿ. ಇದನ್ನು ಅಂದರೆ ಕಟ್ ಮಾಡಿಟ್ಟಿದ್ದೀನಿ, 4 ಭಾಗವಾಗಿ ಕಟ್ ಮಾಡಿದ್ದೀನಿ. ಇದಕ್ಕೆ ಮಸಾಲೆ ತುಂಬಕ್ಕೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಕಟ್ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಿ. ಇದರಲ್ಲಿ ತುಂಬಾ ಹುಳ ಇರುತ್ತೆ. ಈ ಬದನೆಕಾಯಿಗಳು ತುಂಬಾ ರೋಗ ಬಿದ್ದಿರ್ತದೆ. ಹಾಗಾಗಿ ಇಲ್ಲಿ ಆಲ್ರೆಡಿ ನಾನು ಮಸಾಲಾನ ರೆಡಿ ಮಾಡ್ಕೊಂಡೆ. ಈ ಮಸಾಲಕ್ಕೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಬದನೆಕಾಯಿನ, ಅದನ್ನು ಹೋಲ್ನ ಓಪನ್ ಮಾಡಿ ಅದ್ರ ಮಧ್ಯಕ್ಕೆ ನಾವೇನು ಮಸಾಲ ರುಬ್ಕೊಂಡಿರ್ತೀವಿ ಅದನ್ನು ತುಂಬಬೇಕು. ಈಗ ನೋಡಿ ನಾನು ತುಂಬ್ತಾಯಿದ್ದೀನಿ, ಆ ಥರ ತುಂಬಬೇಕು. ಈ ಥರ ತುಂಬಿದ್ರೇ ತುಂಬ ಚೆನ್ನಾಗಿ ಮಸಾಲ ಹಿಡಿತದೆ, ಬದನೆಕಾಯಿ ಎಣ್ಗಾಯಿ ರುಚಿಯಾಗಿ ಬರುತ್ತೆ. ಇದೇ ಥರ ನಾನೆಲ್ಲ ಬದನೆಕಾಯಿನೂ ಮಸಾಲಕ್ಕೆ ಹಾಕಿ ಒಂದು ಸೈಡಿಗೆ ಎತ್ತಿಡ್ಕೊತಾ ಇದ್ದೀನಿ. ನೀವು ಇದೇ ಥರ ಮಾಡಿ, ತುಂಬ ಚೆನ್ನಾಗಿರ್ತದೆ. ಅಂದರೆ ಅರ್ಜೆಂಟಲ್ಲಿ ಮಾಡಬೇಕು ಅಂತ ಅಂದರೆ ಬದನೆಕಾಯಿ ಹಾಕಿ ಮತ್ತು ಮಸಾಲ ಹಾಕಿನೂ ಮಾಡ್ಬೋದು. ಬಟ್ ಈ ಥರ ಮ್ಯಾಗ್ನೇಟ್ ಮಾಡೋಕ್ಕಿಟ್ರೆ ತುಂಬಾ ರುಚಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದು ದೋಸೆಗೆ ಮತ್ತು ರೊಟ್ಟಿಗೆಲ್ಲ ಸೂಪರ್ ಕಾಂಬಿನೇಷನ್ನು. ಇದನ್ನೆಲ್ಲ ಉತ್ತರ ಕರ್ನಾಟಕದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ, ಬಟ್ ನಾನು ನನ್ನ ಶೈಲಿಲಿ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಕುಕ್ಕರ್ಗೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿ, ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡ್ದಾದ್ಮೇಲೆ ನಾವೇನು ಮಸಾಲಾನ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ಬದನೆಕಾಯಿನ, ಅದನ್ನು ಒಂದೊಂದಾಗೆ ಹಾಕಬೇಕಾಗುತ್ತೆ. ಆದಷ್ಟು ಉರಿ ಕಮ್ಮಿ ಮಾಡ್ಕೊಂಡು ಹಾಕಿ, ಎಲ್ಲ ಪೂರ ಹಾಕಿ ಒಂದು ಮಿಕ್ಸ್ ಕೊಡಿ, ಚೆನ್ನಾಗಿರುತ್ತೆ. ಇದನ್ನು ಬೇಕಾದರೆ ನಾವು ಅರ್ಜೆಂಟಿಗೆ ಬೇಕು ಅಂತಂದರೆ ವಿಷಲ್ ಹಾಕಿ ಮಾಡ್ಬೋದು, ಇಲ್ಲ ಅಂತ ಅಂದರೆ ನಾರ್ಮಲ್ ಹಬೆಯಲ್ಲೇ ಬೇಯಿಸ್ಬೋದು. ನಾನಿಲ್ಲಿ ವಿಷಲ್ ಹಾಕ್ತೀನಿ, ಯಾಕೆಂತಂದರೆ ಬೇಗ ಬೇಕು ಅನ್ನೋದಕ್ಕಾಗಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಳ ಹಾಕಿ 2 ವಿಷಲ್ ಮುಚ್ಚಿದರೆ ಬದನೆಕಾಯಿ ಎಣ್ಗಾಯಿ ರೆಡಿ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಮಸ್ಟ್ ಆ್ಯಂಡ್ ಶುಡ್ಡು ನೀವು ಮಾಡ್ತಾನೆ ಇರ್ತೀರಿ ಮನೆಯಲ್ಲಿ, ಅಷ್ಟು ರುಚಿಯಾಗಿ ಬರುತ್ತೆ, ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು ನಾನು ಬಿಸಿ ಅನ್ನಕ್ಕೆಲ್ಲ ಊಟ ಮಾಡ್ತೀನಿ. ಇದನ್ನು ತೆಗ್ದು ಇಟ್ಕೊಂಡು ಫ್ರಿಜ್ಜಲ್ಲಿ ಒಂದು 2-3 ದಿನದ ತನಕನೂ ಇಟ್ಕೊಂಡು ಊಟ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡ್ಕೊಂಡು ಊಟ ಮಾಡಿ. ಇದುವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಮತ್ತು ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಮಿಸ್ ಮಾಡಬೇಡಿ. ಬದನೆಕಾಯಿ ಎಣ್ಗಾಯಿ ಮಾಡ್ಕೊಂಡು ಊಟ ಮಾಡಿ, ತುಂಬ ರುಚಿಯಾಗಿರುತ್ತೆ, ಕ್ವಿಕ್ಕಾಗೂ ಇರುತ್ತೆ. ಉತ್ತರ ಕರ್ನಾಟಕ ಶೈಲಿಯಲ್ಲಿ ಆ ಥರನೇ ಪರ್ಫೆಕ್ಟಾಗಿ ಬರುತ್ತೆ, ಅದೇ ರುಚಿ ಸಿಗುತ್ತೆ. ಥ್ಯಾಂಕ್ ಯು.